ಒಂದು ವಿಶೇಷ ಗಾಯಕರ ಬಳಗ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಚನ. ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತರವಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. 2011 ಜನವರಿ 30ರಂದು ಚೆನ್ನೈನಲ್ಲಿ ನಡೆದ ಅತಿದೊಡ್ಡ ಗಾಯಕ ಬಳಗದಲ್ಲಿ 1,21,440 ಜನರು ಹಾಡಿ ವಿಶ್ವ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಆದರೆ ಇದೆಲ್ಲಕ್ಕಿಂತ ಇತಿಹಾಸದಲ್ಲಿಯೇ ವಿಶೇಷ ಗಾಯಕ ಗುಂಪು ಅಂದರೆ ಅದು 1,44,000 ಜನರು ದೇವರ ಸೇವಕನಾದ ಮೋಶೆಯ ಹಾಡನ್ನು, ಕುರಿಮರಿಯ ಹಾಡನ್ನು ಹಾಡುವವರಾಗಿದ್ದು, ಈ ವಿಶೇಷ ಗಾಯಕ ಬಳಗದಲ್ಲಿ ಯಾರು ಯಾವುದೇ ಹಾಡನ್ನು ಹಾಡುವ ಕೌಶಲ್ಯವನ್ನು ಹೊಂದಿಲ್ಲ. ಆದರೆ ಅದಕ್ಕೆ ಬದಲಾಗಿ ಅವರು ಅನುಭವಿಸುವ ವಿಶಿಷ್ಟ ಅನುಭವವನ್ನು ಹಾಡಿಗೆ ಹೋಲಿಸಲಾಗಿದೆ. ಹೇಗೆಂದರೆ, ಮೋಶೆ ಇಸ್ರಾಯೇಲ್ ಜನರನ್ನು ಐಗುಪ್ತರ ಮೇಲೆ ಬಂದ ಆ 10 ಬಾಧೆಗಳಿಂದಲೂ ಮತ್ತು ಫರೋಹನ ಸೈನ್ಯದಿಂದಲೂ ಕೆಂಪು ಸಮುದ್ರವನ್ನು ವಿಭಾಗಿಸಿ ಸಮುದ್ರದ ಮಧ್ಯದಲ್ಲಿ ನಡೆದುಕೊಂಡು ಬಂದ ಆ ಜಯದ ಅನುಭವವನ್ನೇ ಮೋಶೆಯ ಹಾಡಾಗಿ ಹಾಡಿದ್ದು, ಅದನ್ನು ವಿಮೋಚನೆ ಕಾಂಡ 15ನೇ ಅಧ್ಯಾಯದಲ್ಲಿ ನೋಡುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕೊನೆಯಲ್ಲಿ ಬರುವ 7 ಉಪದ್ರವಗಳಿಂದಲೂ ಮೃಗದ ಗುರುತಿನ ಶಕ್ತಿಯಿಂದಲೂ ತಪ್ಪಿಸಿಕೊಂಡು ಕ್ರಿಸ್ತನ 2ನೇ ಬರೋಣದಲ್ಲಿ ಅದ್ಭುತವಾಗಿ ರಕ್ಷಿಸಲ್ಪಟ್ಟ ನಂತರ ದೇವ ಜನರು ಗಾಜಿನ ಸಮುದ್ರದ ಮೇಲೆ ನಿಂತುಕೊಂಡು ಒಂದು ಇಸ್ರಾಯೇಲ್ ಜನರು ಹಾಡಿದಂತೆಯೇ ದೇವರ ಕೋಪ ಮತ್ತು ದೇವರು ಅವರಿಗೆ ನೀಡಿದ ರಕ್ಷಣೆಯ ಕುರಿತು ಜಯವನ್ನು ಹೊಂದಿ ಹಾಡನ್ನು ಹಾಡುವುದನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಅವರು ಹಾಡುವ ಹಾಡು ನಿಜವಾದ ಏಕೈಕ ದೇವರು ಯಾರು ಎಂಬುದನ್ನು ಮತ್ತು ಮೃಗದ ಆರಾಧನೆಗೆ ಹೋಲಿಕೆ ಉಳ್ಳವನು ಯಾರು. ಮೃಗವು ನಕಲಿ ಸುಳ್ಳು ದೇವರ ಪ್ರತಿರೂಪವಾಗಿದ್ದು, ಒಬ್ಬನೇ ನಿಜವಾದಂಥ ದೇವರು ತನ್ನ ಜನರನ್ನು ಬಂದಂತಹ ಎಲ್ಲ ಕಷ್ಟಗಳಿಂದ ತಪ್ಪಿಸಿ ಕಾಪಾಡಿ ನಿಜವಾಗಿಯೂ ವಿಮೋಚಿಸಿ ರಕ್ಷಿಸಿ ಬಿಡುಗಡೆ ಮಾಡಿದವನು ಆತನೇ ಎಂದು ಅವರ ಅನುಭವವನ್ನು ಹಾಡಿನ ಮೂಲಕವಾಗಿ ವ್ಯಕ್ತಪಡಿಸಿರುವುದನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಆದುದರಿಂದ ನಾವು ಸಹ ಆ ಗಾಜಿನ ಸಮುದ್ರದ ಮೇಲೆ ನಿಂತು ಈ ಹಾಡನ್ನು ಹಾಡುವ ಗುಂಪಿನಲ್ಲಿ ಒಬ್ಬರಾಗುವಂತೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.